ಗೊಬ್ಬರ ಹಾಕಿದ ನಂತರ ಗಿಡ ಯಾವ ರೀತಿಯಾಗಿ ಬೆಳೆದು ಬಂದಿದೆ, ಆಮೇಲೆ ಅದಕ್ಕೆ ಮಣ್ಣು ಜಾಸ್ತಿ ಹಾಕುವಾಗ ಅಂದರೆ ಇನ್ನೊಮ್ಮೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದು ಅದರ ನಂತರದ ವಿಡಿಯೋ, ಅದನ್ನು ತೋರಿಸ್ತೇನೆ ನಾನು. ಗಿಡ ಬೆಳವಣಿಗೆಯಲ್ಲಿ ಆದಾಗ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲನ್ನು ನಾನು ಕೊಡ್ತೇನೆ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಬನ್ನಿ ನಮ್ಮ ಮಲ್ಲಿಗೆ ತೋಟವನ್ನೊಮ್ಮೆ ನೋಡಿಕೊಂಡು ಬರುವ. ಮಲ್ಲಿಗೆಯ ಸಣ್ಣ ಗಿಡವನ್ನು ನೆಡುವಾಗ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಯಾವ ರೀತಿಯಾಗಿ ಮಲ್ಲಿಗೆ ಗಿಡವನ್ನು ಪಾಟ್ನಲ್ಲಿ ಗ್ರೋ ಬ್ಯಾಗ್ನಲ್ಲಿ ನೆಡಬಹುದು ಅಂತ. 55 ಪಾಟಲ್ಲಿ ಹಾಕಿದ ಗಿಡ ಈಗ ಎಷ್ಟು ದೊಡ್ಡದಾಗಿದೆ. ಇದನ್ನು ಈಗ ಇದಕ್ಕೆ ಮಣ್ಣು ಹಾಕಬೇಕು. ಈಗ ಇಷ್ಟು ದೊಡ್ಡದಾದ ನಂತರ ಇದು ನೋಡಿ ತುಂಬ ಕೆಳಗೆ ಇದೆ ಮಣ್ಣು, ಆದ ಕಾರಣ ಗೊಬ್ಬರ ಸಹ ಹಾಕ್ಲಿಕ್ಕೆ ಉಂಟು. ಮಣ್ಣು ನಾನು ಗೊಬ್ಬರ ಕೂಡ ಹಾಕಲಿಲ್ಲ, ಫಸ್ಟ್ ಅವತ್ತೊಮ್ಮೆ ಹಾಕುವಾಗ ಹಾಕಿದ್ದು ಅಷ್ಟೇ. ಈಗ ಇದಕ್ಕೆ ಮಣ್ಣನ್ನು ಹಾಕಬೇಕು, ಅದರೊಟ್ಟಿಗೆ ಗೊಬ್ಬರ ಕೂಡ ನಾನು ಹಾಕ್ತೇನೆ. ಸೊ ಈಗ ನಿಮಗೆ ಹೇಳಿದೆ ನಾನು ಇದಕ್ಕೆ ಗೊಬ್ಬರ ಹಾಕುವಾಗ ನಾನು ಮತ್ತು ಮಣ್ಣು ಹಾಕುವಾಗ ನಿಮಗೆ ವಿಡಿಯೋ ಮಾಡ್ತೇನೆ ಅಂತ. ಮಿಕ್ಸ್ ಮಣ್ಣು ಬಗ್ಗೆ ನಿಮಗೆ ಮೊದಲೇ ನಾನು ಇದರ ಹೇಳಿದ್ದೇನೆ, ಆದರೆ ನಾನು ಫಸ್ಟ್ ಟೈಮ್ ಆಗಿ ಈ ಮಿಕ್ಸ್ ಮಣ್ಣನ್ನು ನಾನೇ ಮಾಡ್ತಾ ಇದ್ದೇನೆ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳುವ ಬನ್ನಿ. ಮೊದಲು ಇದನ್ನು ಯಾವ ರೀತಿಯಾಗಿ ನಾವೇ ಓನಾಗಿ ತಯಾರು ಮಾಡ್ಕೋಬೋದು ಅಂತ ನನಗೆ ಅಷ್ಟೇನು ನಾಲೆಜ್ ಇರಲಿಲ್ಲ. ಆದರೆ ಈಗ ನಾನು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡು ಇದನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ದೇನೆ. 2 ಬಟ್ಟಿ ಮಣ್ಣಿಗೆ 1 ಬಟ್ಟಿ ಮರಳನ್ನು ಹಾಕ್ತಾ ಇದ್ದೇವೆ. ಈಗ ಮಿಕ್ಸ್ ಮಣ್ಣು ಹೇಗೆ ಮಾಡೋದು ಅಂತ, ಇದು ಫಸ್ಟ್ ಟೈಮ್ ನಾನೀಗ ಮಾಡೋದು. ಮೊದಲೆಲ್ಲ ಮಿಕ್ಸ್ ಮಣ್ಣು ತಂದೆ ಹಾಕ್ತಿದ್ದೆ. ಈಗ ನಾವು ಇದರಲ್ಲಿ ಮಿಕ್ಸ್ ಮಣ್ಣು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು 2 ಬಟ್ಟಿ ಮಣ್ಣು ಹಾಕಿದ್ದೇನೆ. ಈಗ 1 ಬಟ್ಟಿಯಷ್ಟು ಮರಳು ಹಾಕ್ತಾ ಇದ್ದೇವೆ. ಆಮೇಲೆ 1 ಬಟ್ಟಿಯಷ್ಟು ಕೋಕೋಪಿಟ್, ಇದು ಕೋಕೋಪಿಟ್ ಹಾಕ್ತಾ ಇದ್ದೇವೆ. ಮತ್ತೊಂದು ಬಟ್ಟಿಯಷ್ಟು ಗೊಬ್ಬರವನ್ನು ಹಾಕಬೇಕು. ಫಸ್ಟ್ 1 ಬಟ್ಟಿಯಷ್ಟು ಮರಳು ಹಾಕಿದ್ದೇನೆ. ಈಗ ನೆಕ್ಸ್ಟ್ ಈಗ ಕೋಕೋಪಿಟ್ ಹಾಕ್ತಾ ಇದ್ದೇವೆ. ಇದು ಕೋಕೋಪಿಟ್. ನೋಡಿ 1 ಬಟ್ಟಿಯಷ್ಟು ಗೊಬ್ಬರ ಹಾಕ್ತಾ ಇದ್ದೇನೆ. ಇದು ಹಟ್ಟಿ ಗೊಬ್ಬರ 1 ಬಟ್ಟಿಯಷ್ಟು ಹಾಕ್ತಾ ಇದ್ದೇವೆ. ಇದು ಹುಡಿಯಾಗಿ ಸಿಕ್ಕಿದ್ರೆ ಒಳ್ಳೆಯದು, ಆದರೆ ಇದು ಒಣಗಿ ಆದಮೇಲೆ ತುಂಬ ಗಟ್ಟಿ ಆಗ್ತದೆ. ನೋಡಿ ಈ ರೀತಿ ಗಟ್ಟಿಯಾಗಿದೆ, ಪರವಾಗಿಲ್ಲ, ಹೀಗೆ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹುಡಿಯಾಗಿ ಸಿಕ್ಕಿದ್ರೆ ಮಾತ್ರ ತುಂಬ ಒಳ್ಳೆಯದು. ನೋಡಿ ಈಗ ಇದರ ಮೇಲೆ 1 ಬಟ್ಟಿಯಷ್ಟು ಹಟ್ಟಿ ಗೊಬ್ಬರ ಹಾಕ್ತಾ ಇದ್ದೇನೆ. ಸಾವಯವ ಗೊಬ್ಬರ ಕೂಡ ಹಾಕ್ಬೋದು, ನಮ್ಮಲ್ಲಿ ಈಗ 1 ಬಟ್ಟಿಯಷ್ಟು ಇತ್ತು, ಆದ ಕಾರಣ ಇದನ್ನೇ ನಾನು ಹಾಕ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಮಣ್ಣು, ಮರಳು, ಗೊಬ್ಬರ ಮತ್ತು ಕೋಕೋಪಿಟ್ ಇಷ್ಟನ್ನು ಈಗ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ವಿಧಾನ ನೋಡಿ, ಈ ರೀತಿಯಾಗಿ ಮಿಶ್ರಣ ಆಗಬೇಕು. ಇದು ಒಂದು ಸಲ ಮಿಶ್ರಣ ಮಾಡಿದರೆ ಸಾಕಾಗಲ್ಲ, ಸರಿಯಾಗಿ ಮಣ್ಣು, ಮರಳು, ಗೊಬ್ಬರ ಎಲ್ಲವೂ ಕೂಡ ಸರಿಯಾಗಿ ಮಿಶ್ರಣ ಆದರೆ ಮಾತ್ರ ಗಿಡಕ್ಕೆ ಹಾಕುವಾಗ ಸರಿಯಾಗಿರ್ತದೆ. ಅದನ್ನು ನಾವು ಮಿಕ್ಸ್ ಮಣ್ಣು ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಒಂದೇ ಕಡೆ ಇದ್ದರೆ ಅದು ಏನು ಪ್ರಯೋಜನ ಇಲ್ಲ ಅದರಿಂದ. ಆದ ಕಾರಣ ನಾವು ಮಿಕ್ಸ್ ಮಾಡುವಾಗ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ.
ನೋಡಿ ಚಿಗುರು ತೆಗೆದು ನೋಡಿದ ಅಗಲ ಆಗಿದೆ. ಸ್ವಲ್ಪ ಬುಷ್ ಟೈಪಲ್ಲಿ ಬಂದಿದೆ. ಇದು ನಾವು ಚಿಗುರು ತೆಗಿತಿರ್ಲಿಲ್ಲ ಅಂದರೆ ಏನಾಗ್ತಿತ್ತು ಅಂದರೆ ಉದ್ದಕ್ಕೆ ಹೋಗ್ತಿತ್ತು, ಮತ್ತು ಏನು ಪ್ರಯೋಜನ ಆಗ್ತಿರ್ಲಿಲ್ಲ. ಆದ ಕಾರಣ ನಾನು ತುಂಬ ಇದರಲ್ಲಿ ಈಗಲೇ ಈಗ ನೋಡಿ ಹೀಗೆ ಚಿಗುರು ಬರ್ತಾ ಇದೆ ನೋಡಿ. ಮತ್ತೆ ಕೂಡ ನಾನು ಇದನ್ನು ಕಟ್ ಮಾಡಿ ಇಷ್ಟು ಉಳಿದಿದೆ. ನಾನು ಎಷ್ಟು ಸಲ ಇಲ್ಲಿ ಬರ್ತೇನೆ ನೋಡಿ, ಅಷ್ಟು ಸಲ ಇದನ್ನು ಕಟ್ ಮಾಡಿ ಬಿಸಾಕ್ತಿದ್ದೆ. ಈಗ ಇಷ್ಟು ಅಗಲ ಬಂದಿದೆ. ಇನ್ನು ಸ್ವಲ್ಪ ಗಿಡ ದೊಡ್ಡದಾಯಿತು ಅಂತ ಗೊತ್ತಾದಾಗ ನಮಗೆ ಮತ್ತೆ ಕಟ್ ಮಾಡುವ ಅವಶ್ಯಕತೆ ಇರಲ್ಲ. ಇನ್ನು ಇದರಲ್ಲಿ ಹೂವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಮೊದಲೇ ಆಗಿತ್ತು, ಆದರೂ ನಾವು ಕಟ್ ಮಾಡ್ತಿದ್ವಿ. ಈಗ ಇನ್ನೂ ಬಿಡ್ಬೋದು, ಅಥವಾ ಇನ್ನೂ ಕೂಡ ನಿಮಗೆ ಗಿಡ ಇನ್ನೂ ಸ್ವಲ್ಪ ಖುಷಿಯಾಗಿ ಬರಬೇಕು ಅಂತ ಇದ್ದರೆ ಇದನ್ನು ನೀವು ಮತ್ತೆ ಕೂಡ ಇಲ್ಲಿ ಈ ಭಾಗವನ್ನು ಇಲ್ಲಿಂದಲೇ ಚೂಟಿ ತೆಗೆದ್ರೆ ಇಲ್ಲಿಂದಲೇ ಎಗ್ಗೆ ಹೊಡೆದು ಮತ್ತೆ ಖುಷಿಯಾಗಿ ಅದು ಬರ್ತದೆ. ನೋಡಿ, ಇದು ಬಸಳೆ ಗಿಡ ಯಾವ ರೀತಿಯಾಗಿ ಬಂದಿದೆ ನೋಡಿ. ಅವತ್ತೊಮ್ಮೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ. ಇದರಲ್ಲಿ 1-2 ಸಲ ಕಟ್ ಮಾಡಿ ಆಯಿತು. ಕಟ್ ಮಾಡಿ ತೆಗೆದ್ವಿ ಬಸಳೆಯನ್ನು. ನಾವು ಪದಾರ್ಥ ಮಾಡಲಿಕ್ಕೆ ಅಂತ ತೆಗೆದದ್ದು. ಈಗ ಮತ್ತೆ ಇಷ್ಟು ದೊಡ್ಡದಾಗಿ ಬಂದಿದೆ. ಇದರ ಎಲೆ ನೋಡಿ ಇಷ್ಟು ಅಗಲ ಬಂದಿದೆ ನೋಡಿ, ಇಷ್ಟು ಅಗಲ ಉಂಟು ನೋಡಿ. ಒಂದೊಂದು ಎಲೆಗಳು ಅಷ್ಟು ಅಗಲ ಆಗಿ ಬಂದಿದೆ. ಇದರ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ಸಲ್ಲಿ ಕೇಳಿ. ಇದಕ್ಕೆ ಹಾಕೋ ಗೊಬ್ಬರದ ಬಗ್ಗೆ ಆಗಿರ್ಬೋದು, ಮತ್ತು ಇದನ್ನು ಯಾವ ಬೆಳೆಸುವ ರೀತಿ ಆಗಿರ್ಬೋದು, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದಲ್ಲಿ ಅಥವಾ ಇದರ ಬಗ್ಗೆ ಕೇಳಬೇಕು ಅಂತ ಇದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಇದು ಸೋರೆ ಗಿಡ. ಇದಕ್ಕೆ ಗೊಬ್ಬರ ಎಲ್ಲ ಹಾಕಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನ್ನ ಗಿಡ ಆಲ್ಮೋಸ್ಟ್ ಆಗಿ ಸ್ವಲ್ಪ ಹಾಳಾಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಸರಿಯಾಗಿ ಗೊಬ್ಬರ ಕೊಡ್ತಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಬರ್ತಿತ್ತು ಏನೋ. ಇದು ಬೆಂಡೆ ಗಿಡ ನೋಡಿ, ಇಷ್ಟುದ್ದ ಬಂದಿದೆ. ಇದು ಅಲಸಂಡೆ ಗಿಡದಲ್ಲಿ ತುಂಬ ಸಲ ಅಲಸಂಡೆ ಆಯಿತು, ಎಲ್ಲ ಕಟ್ ಮಾಡಿ ಆಗಿದೆ. 1-2-3 ಸಲ ಅಲಸಂಡೆಯನ್ನು ಕಟ್ ಮಾಡಿ ತೆಗೆದಾಗಿದೆ ನೋಡಿ. ತುಂಬ ಉದ್ದ ಬರ್ತದೆ, ಮೀಟರ್ ಅಲಸಂಡೆ ಹೇಳ್ತೇವೆ ಅಲ್ವಾ, ಅದು ಇದು ನೋಡಿ ಇಷ್ಟು ಉದ್ದಕ್ಕೆ ಬರ್ತದೆ. ಇದಕ್ಕಿಂತ ಕೂಡ ಉದ್ದ ಬರ್ತದೆ. ಈಗ ನಮ್ಮ ಮಿಕ್ಸ್ ಮಣ್ಣು ರೆಡಿ ಆಯಿತು. ನಾವು ಯಾವಾಗಲೂ ಇದನ್ನು ನರ್ಸರಿಯಿಂದ ತೊಗೊಂಡು ಬರ್ತಾ ಇದ್ದದ್ದು ಮಣ್ಣು. ಈಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಣ್ಣು ನಾವೇ ರೆಡಿ ಮಾಡ್ಕೊಂಡಿದ್ದೇವೆ ನೋಡಿ ಯಾವ ರೀತಿಯಾಗಿದೆ ಅಂತ. ನೋಡಿ ಸ್ವಲ್ಪ ಈಗ ನೋಡಿ, ಇದು ಮೊದಲು ಒಂದು ಸಲ ನಾನು ನಡುವಾಗ ಹಾಕಿದ ಗೊಬ್ಬರ, ಆಮೇಲೆ ಗೊಬ್ಬರ ಹಾಕಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಮತ್ತೊಮ್ಮೆ, ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಈಗ ನಾನು ಇದಕ್ಕೆ ಗೊಬ್ಬರ ಹಾಕ್ತಾ ಇರುವಂಥದ್ದು. ಈಗ ಗೊಬ್ಬರ ಹಾಕುವಾಗ ಇದನ್ನು ಸ್ವಲ್ಪ ಹದ ಮಾಡ್ಕೋಬೇಕು. ಈಗ ನೋಡಿ ಸ್ವಲ್ಪ ಈ ರೀತಿಯಾಗಿ, ಯಾಕೆಂದರೆ ಗಟ್ಟಿಯಾಗಿದ್ದರೆ ಸ್ವಲ್ಪ ಸಡಿಲ ಮಾಡ್ಕೊಳ್ಳೋದು ಅಷ್ಟೇ ಮಣ್ಣನ್ನು. ಇಷ್ಟು ಮಾಡಿ ಆದ ನಂತರ ಗೊಬ್ಬರದಲ್ಲಿ ಹರಳಿಂಡಿ ಮತ್ತು ಅನ್ನಪೂರ್ಣ 2 ಹಾಕಿದ್ದೇನೆ, ಬೇರೆ ಏನಿಲ್ಲ. ಗಿಡ ಸಣ್ಣದಾದ ಕಾರಣ ಇದಕ್ಕೆ ಬೇರೆ ಏನು ಹಾಕುವ ಅವಶ್ಯಕತೆ ಇರಲ್ಲ. ಹರಳೆಣ್ಣೆ ಮತ್ತು ಅನ್ನಪೂರ್ಣ ಗೊಬ್ಬರ ಹಾಕ್ತಿದ್ದೇನೆ ಅಷ್ಟೇ ನೋಡಿ. ಇದನ್ನು ಹಾಕ್ತಾ ಇದ್ದೇನೆ ನೋಡಿ. 2 ಹಿಂಡಿಯಷ್ಟು ಹಾಕಿದರೆ ಸಾಕು, ನನಗೆ ಇಷ್ಟು ಬರುವಷ್ಟು. ಇಷ್ಟು ಹಾಕಿದ ನಂತರ ಈ ಮಿಕ್ಸ್ ಮಣ್ಣಿಗೆ ನಾವು ರೆಡಿ ಮಾಡಿದಂತಹ ಈ ಮಿಕ್ಸ್ ಮಣ್ಣನ್ನು ಹಾಕ್ತೀವಿ.
ನೋಡಿ ಇದು ಮಿಕ್ಸ್ ಮಣ್ಣು ಈಗ ನಾವು ಮಾಡಿದ್ದು, ಇದನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಸುತ್ತಲೂ ಹಾಕಬೇಕು. ಇದು ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಹಾಕಬೇಕು, ಸಣ್ಣ ಗಿಡಕ್ಕೆ ನಾವು ಹಾಕುವ ಅವಶ್ಯಕತೆ ಇರಲ್ಲ. ಫಸ್ಟ್ ಗಿಡ ಸ್ವಲ್ಪ ದೊಡ್ಡದಾಗುವ ತನಕ ನಾವು ವೆಯ್ಟ್ ಮಾಡಬೇಕು. ಆ ನಂತರ ಈ ರೀತಿಯಾಗಿ ಅದರ ಬುಡ, ಅಂದರೆ ತುಂಬ ಮೇಲೆ ಕೂಡ ಹಾಕಬಾರ್ದು. ನೋಡಿ ಗಿಡ ಇಷ್ಟೇ, ಅದರ ಇಲ್ಲಿ ಇಷ್ಟು ಈ ಸ್ಟೆಮ್ಮನಷ್ಟು ಹಾಕಿದರೆ ಸಾಕು, ಇಷ್ಟು ಹಾಕಿದರೆ ಸಾಕು. ಇನ್ನು ಗಿಡ ದೊಡ್ಡದಾಗ್ತದಲ್ಲ ಆಮೇಲೆ ಮಣ್ಣು ಹಾಕಿದರೆ ಆಯಿತು. ನೋಡಿ ಇಷ್ಟು ಹಾಕಿದರೆ ಆಯಿತು. ನೋಡಿ ಮೊದಲು ಇಷ್ಟಿತ್ತು ಮಣ್ಣು, ನೋಡಿ ಇದು ಬೇರೆ ಪಾಟ್ ತೋರಿಸ್ತಾ ಇದ್ದೇನೆ. ಮೊದಲು ಇಷ್ಟಿತ್ತು, ಈಗ ಇಷ್ಟಕ್ಕೆ ತಂದು ನಿಲ್ಲಿಸ್ಬೇಕಷ್ಟೇ. ಜಾಸ್ತಿ ಮಣ್ಣು ಕೂಡ ತುಂಬಿಸಬಾರ್ದು. ಗಿಡ ದೊಡ್ಡದಾಗ್ತಾ ಹೋಗೋ ಹಾಗೆ ನಾವು ಮತ್ತೆ ಮತ್ತೆ ಮಣ್ಣು ಫಿಲ್ ಮಾಡ್ತಾ ಬಂದರೆ ಆಯಿತು. ನೋಡಿ ಈಗ ಒಂದಕ್ಕೆ ಹಾಕಿದೆ, ಈಗ ಸೆಕೆಂಡ್ ಇದ್ದು ನೋಡಿ ಇನ್ನೊಂದು ಹಾಕೋದನ್ನು ತೋರಿಸ್ತೇನೆ ನಿಮಗೆ ಯಾವ ರೀತಿ. ನೋಡಿ ಇಷ್ಟೇ ಇದೆ. ಈಗ ಮಣ್ಣನ್ನು ಫಸ್ಟಿಗೆ ಸ್ವಲ್ಪ ಈ ರೀತಿಯಾಗಿ ಸಡಿಲ ಮಾಡ್ಕೋಬೇಕು. ಈ ರೀತಿಯಾಗಿ ಸಡಿಲ ಆದ ಮೇಲೆ ಗೊಬ್ಬರವನ್ನು ಹಾಕೋದು. ನೋಡಿ ಈ ಗೊಬ್ಬರವನ್ನೇ ಗೊಬ್ಬರ ಹಾಕಬೇಕು. ಹೀಗೆ ಇಷ್ಟು ಗೊಬ್ಬರ ಸಾಕು. ಸಣ್ಣ ಗಿಡ ಅಲ್ವಾ, ತುಂಬ ಏನು ಗೊಬ್ಬರ ಬೇಕು ಅಂತ ಏನಿಲ್ಲ. ನಾವು ಗಿಡದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಕೆಲವರು ಕೇಳ್ತಾರೆ ನಾವು ಎಷ್ಟು ಗೊಬ್ಬರ ಹಾಕಬೇಕು ಅಂತ. ಇದಕ್ಕೆ ಗಿಡದ ಮೇಲೆ ಡಿಪೆಂಡ್. ಅಂದರೆ ದೊಡ್ಡ ಗಿಡ ಆದರೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಸಣ್ಣ ಗಿಡ ಅಲ್ವಾ ಅದಕ್ಕೆ ಇಷ್ಟು ಸಾಕಾಗ್ತದೆ ಇಷ್ಟು ಕೂಡ. ಈಗ ಇದರ ಮೇಲೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ನಾನು. ಈ ರೀತಿಯಾಗಿ ಹಾಕಬೇಕು. ಈ ರೀತಿ ನೋಡಿ ಎಲ್ಲಿ ತನಕ ನಾನು ಹಾಗೆ ಹೇಳಿದೆ ಅಲ್ವಾ, ಇಲ್ಲಿ ತನಕ ಹಾಕಬೇಕು. ನೋಡಿ ಈ ಸ್ಟೆಮ್ ಕಾಣ್ತಾ ಇದೆ ಅಲ್ವಾ, ಇಷ್ಟಕ್ಕೆ ಹಾಕ್ಬೋದು. ಇಲ್ಲಿ ತನಕ ಕುತ್ತಿಗೆ ತನಕ ಯಾವಾಗಲೂ ಹಾಕಬಾರ್ದು. ಇಷ್ಟು ಹಾಕಿದರೆ ಸಾಕು. ನೋಡಿ ಇಷ್ಟು ಸಾಕು. ನೋಡಿ ಇದು ಸ್ವಲ್ಪ ದಿವಸ ಆದಮೇಲೆ, ಅಂದರೆ ಗಿಡ ನೆಟ್ಟು ಸ್ವಲ್ಪ ದಿವಸ ಆದಮೇಲೆ ತೆಗೆದಂತಹ ವಿಡಿಯೋ ಇದು. ನಾನು ವಿಡಿಯೋ ತೆಗೆದಿಟ್ಟಿದ್ದೆ, ಆದರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದರ ಒಟ್ಟಿಗೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನೋಡಿ ಗೊಬ್ಬರ ಹಾಕಿದ ನಂತರ ಗಿಡ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಅಂತ ನೋಡಿ. ನಾನು ನೆಡುವಾಗ ಹಾಕಿದಂತಹ ವಿಡಿಯೋ ನೋಡ್ಬೋದು ಮತ್ತು ಇದನ್ನು ನೋಡಿ ಕಂಪೇರ್ ಮಾಡ್ಬೋದು. ಈಗ ನೋಡಿ ಇದರ ಬೆಳವಣಿಗೆ ಈ ರೀತಿಯಾಗಿದೆ. ಈಗ ಗಿಡ ಸ್ವಲ್ಪ ಜಾಸ್ತಿ ಕಾಣ್ತಾ ಇರ್ಬೋದು ನಿಮಗೆ. ಒಂದು 10-16 ಗಿಡದಷ್ಟು ನನ್ನ ಕಂಪೌಂಡ್ ಒಳಗೆ ಇದ್ದಂತಹ ಗಿಡ. ಅಂದರೆ ನಾನು ಹೇಳ್ತಾ ಇರ್ತೇನೆ ನೋಡಿ, ಯಾವಾಗಲೂ ನಾನು ಸಣ್ಣ ಪಾಟಲ್ಲಿ ಫಸ್ಟಿಗೆ ಹಾಕೋದು ಗಿಡವನ್ನು. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೇನೆ ಅಂತ. ಅದಕ್ಕೆ ನೋಡಿ ಅದರ ನಂತರ ಇದು ಇಲ್ಲಿ ನಾನು ಶಿಫ್ಟ್ ಮಾಡಿದ್ದು ನೋಡಿ. ಇದು ಈ ಗಿಡಗಳು ನೋಡಿ, ಈ ಸಾಲಲ್ಲಿರುವಂತಹ ಗಿಡಗಳು ನೋಡಿ. ಅಲ್ಲಿ ಇದ್ದಂತಹ ಗಿಡಗಳು ಸ್ವಲ್ಪ ದೊಡ್ಡದಾದ ಮೇಲೆ ಇಂತಹ ಪಾಟಿಗೆ ನಾನು ರೀಪಾಟ್ ಮಾಡಿದ್ದು. ನಾನು ರೀಪಾಟಿಂಗ್ ಯಾಕೆ ಹಾಕಲಿಲ್ಲ ಅಂದರೆ, ಇದಕ್ಕಿಂತ ಮೊದಲು ನಾನು ರೀಪಾಟಿಂಗ್ ಮಾಡೋದು ಹೇಗೆ ಎಂಬುದನ್ನು ಡೀಟೇಲಾಗಿ ಹೇಳಿದೆ ನಿಮಗೆ, ಮತ್ತು ವಿಡಿಯೋ ಮಾಡಿ ಕೂಡ ತೋರಿಸಿದ್ದೇನೆ. ಸೊ ಅದು ಇನ್ನೊಮ್ಮೆ ರಿಪೀಟ್ ಬೇಡ ಅಂತ. ಯಾರಿಗಾದರೂ ಅಂತಹ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ರೀಪಾಟಿಂಗ್ ಮಾಡುವಾಗ ನಿಮಗೆ ಮತ್ತೊಮ್ಮೆ ವಿಡಿಯೋವನ್ನು ಹಾಕ್ತೇನೆ. ನೋಡಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಸಣ್ಣ ಗಿಡ ತಂದು ನಟ್ಟದ್ದು ನಾನು. ಪ್ರತಿ ಸಲ ನಾನು ಇದನ್ನು ತೋರಿಸ್ತಾ ಇದ್ದೇನೆ, ಇದರ ಬೆಳವಣಿಗೆಯನ್ನು ನಿಮಗೆ. ಈಗ ಈ ಗಿಡಕ್ಕೆ ಒಂದು 4.5 ತಿಂಗಳಾಯಿತು. 4.5 ಅಷ್ಟೇ. ಈ ರೀತಿಯಾಗಿ ಬೆಳವಣಿಗೆ ಆಗಿದೆ. ಮತ್ತು ಈ ಗಿಡದಲ್ಲಿ ತುಂಬ ಹೂ ಕೂಡ ಆಗ್ತಾ ಇದೆ. ಮೊದಲು ನಾನು ಹೇಳ್ತಾ ಇದ್ದೆ, ಗಿಡವನ್ನು ಸಣ್ಣ ಇರುವಾಗ ಚಿವುಟಿ ತೆಗೀರಿ, ಅದು ಬುಷಾಗಿ ಬೆಳೀತದಂತೆ. ನೋಡಿ ಆ ರೀತಿ ಮಾಡಿದ್ರಿಂದ ನನ್ನ ಗಿಡಗಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನಿಮಗೆ.
ಈ ರೀತಿಯಾಗಿ ಬಂದಿದೆ. ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಗಿಡ. ನೋಡಿದ್ದು ಈ ಗಿಡಗಳು ನೋಡಿ, ಈ ಸೈಡಲ್ಲಿರುವಂತಹ ಗಿಡಗಳು ಅದು ನನ್ನ ಕಾಂಪೌಂಡ್ ಒಳಗಿದ್ದಂತಹ ಗಿಡಗಳು. ಆದರೆ ಇದು ಮೊದಲು ಇದ್ದಂಥದ್ದು, ಅಂದರೆ ಇಲ್ಲಿ ಈ ಜಾಗದಲ್ಲಿ ನಾನು ನೆಟ್ಟದ್ದು. ಆ ವಿಡಿಯೋ ಕೂಡ ನಾನು ಗಿಡ ನೆಟ್ಟದ್ದನ್ನು ನಿಮಗೆ ತೋರಿಸಿದ್ದೇನೆ. ಗಿಡ ಬೆಳೀತಾ ಇದ್ದ ಹಾಗೆ ಅದನ್ನು ಯಾವ ರೀತಿ ಆರೈಕೆ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವಿಷಯದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಬಾಯ್ ಆ್ಯಂಡ್ ಟೇಕ್ ಕೇರ್.